Good morning, students. We have learnt about circulation in human beings, that is, transportation in human beings in the previous class. Now, I will do a revision of that and go for next concept. ಹೋದ ಕ್ಲಾಸಲ್ಲಿ ಹಾರ್ಟ್ ಬಗ್ಗೆ ಕಲ್ತಿದ್ದೀವಿ, ಆದರೆ ಮತ್ತೆ ಅದರ ಸಿಂಪಲ್ ಫಾರ್ಮ್ನ ಹೇಳಿಕೊಟ್ಟು ಮುಂದಿನ ಕಾನ್ಸೆಪ್ಟ್ಸ್ಗೆ ಹೋಗ್ತೀನಿ. ಓಕೆ, ಶುರು ಮಾಡೋಣ ಇವತ್ತಿನ ಕ್ಲಾಸು. ಟ್ರಾನ್ಸ್ಪೋರ್ಟೇಷನ್ ಇನ್ ಹ್ಯೂಮನ್ಸ್, ಇನ್ ದಟ್ ಸರ್ಕ್ಯುಲೇಷನ್ ವಿಲ್ ಸ್ಟಡಿ ಹಾರ್ಟ್ ಸ್ಟ್ರಕ್ಚರ್ ಅಗೇನ್. ಇಲ್ಲಿ ಸಿಂಪಲ್ ಆಗಿ ಹಾರ್ಟ್ ಸ್ಟ್ರಕ್ಚರ್ ಬರೆದಿದ್ದೀನಿ. ಇದು ಬರೀ ನಿಮಗೆ ಪ್ರೋಸೆಸ್ ಕಲಿಯೋಕ್ಕೆ ಮಾತ್ರ, ಡಯಾಗ್ರಾಮ್ ಹೀಗೆ ಬರಿಬೇಡಿ. ಓಕೆನಾ? ನೋಡ್ತಾ ಹೋಗೋಣ ಫಸ್ಟಿಂದ. ಓಕೆ, ಸೊ ಇನ್ಫೀರಿಯರ್ ವೆನಾ ಕೇವಾ ಅಂತ ಇರುತ್ತೆ. ಅದೇನು ಮಾಡುತ್ತೆ, ಕಾರ್ಬನ್ ಡೈಆಕ್ಸೈಡ್ ಇರುವಂತಹ ಬ್ಯಾಡ್ ಬ್ಲಡ್ ಅಂದರೆ ಇಂಪ್ಯೂರ್ ಬ್ಲಡ್ ಇರುತ್ತಲ್ಲ, ಅದನ್ನ ತಗೊಂಡು ಎಲ್ಲಿ ಕೊಡುತ್ತೆ? ರೈಟ್ ಆರಿಕಲ್ಲಿಗೆ ಕೊಡುತ್ತೆ. ಅದೇ ರೀತಿ ಸುಪೀರಿಯರ್ ವೆನಾ ಕೇವಾ ಅಂತ ಇದೆಯಲ್ಲ, ಅದು ನಮ್ಮ ಅಪ್ಪರ್ ಪಾರ್ಟ್ ಆಫ್ ದ ಬಾಡಿ, ಬ್ರೈನ್, ನೆಕ್, ಫೇಸ್ ಎಲ್ಲದರಿಂದ ಇಂಪ್ಯೂರ್ ಬ್ಲಡ್ ಅಂದರೆ ಕಾರ್ಬನ್ ಡೈಆಕ್ಸೈಡ್ ಬ್ಲಡ್ನ ರೈಟ್ ಆರಿಕಲ್ಲಿಗೆ ಕೊಡುತ್ತೆ. ಈಗ ರೈಟ್ ಆರಿಕಲ್ಲಿಂದ ಬ್ಲಡ್ ಎಲ್ಲಿಗೆ ಹೋಗುತ್ತೆ? ರೈಟ್ ವೆಂಟ್ರಿಕಲ್ಲಿಗೆ ಹೋಗುತ್ತೆ. ಈಗ ಹಾರ್ಟ್ ಏನಾಗುತ್ತೆ? ಬೀಟ್ ಆಗುತ್ತೆ. ಹಾರ್ಟ್ ಬೀಟ್ ಅಂದರೆ ಈಗ ಕಾಂಟ್ರಾಕ್ಷನ್ ಆಗುತ್ತೆ. ಹಾರ್ಟ್ ಕಾಂಟ್ರಾಕ್ಷನ್ ಆದಾಗ ಆ ಕಾರ್ಬನ್ ಡೈಆಕ್ಸೈಡ್ ಇತ್ತಲ್ಲ, ಆ ಬ್ಲಡ್ಡು, ಈ ಪೈಪ್ ಕಾಣಿಸ್ತಿದ್ಯಾ ಗ್ರೀನ್ ಕಲರ್? ಆ ಪೈಪ್ ಏನು ಪೈಪ್? ಅದು ಪಲ್ಮನರಿ ಆರ್ಟರಿ. ನಾನು ಹೇಳಿದ್ದೆ, ಆರ್ಟರಿ ಅಂದ್ರೆ ಎ ಫಾರ್ ಅವೇ. ಅವೇ ಅಂದ್ರೇನು? ಹಾರ್ಟ್ ಇಂದ ಹೊರಗೆ ಬ್ಲಡ್ ಅನ್ನ ತಗೊಂಡೋಗುತ್ತೆ. ಪಲ್ಮನರಿ ಅಂದ್ರೇನು? ಲಂಗ್ಸ್ ಅಂತ. ಪಲ್ಮನರಿ ಆರ್ಟರಿ ಅಂದ್ರೇನು? ಲಂಗ್ಸ್ಗೆ ಹಾರ್ಟ್ ಇಂದ ತಗೊಂಡೋಗೋ ಬ್ಲಡ್ ವೆಸಲ್. ಈ ಬ್ಲಡ್ ವೆಸಲ್ ಏನ್ ಮಾಡುತ್ತೆ? ಲಂಗ್ಸ್ಗೆ ತಗೊಂಡೋಗುತ್ತೆ. ಗೊತ್ತಾಗ್ತಾ ಇದೆಯಾ? ಈಗ ನಮ್ಮ ಇಂಪ್ಯೂರ್ ಬ್ಲಡ್ ಎಲ್ಲಿಗೆ ಹೋಯ್ತು? ಲಂಗ್ಸ್ಗೆ ಹೋಯ್ತು. ಓಕೆ, ಒಂದು ರೈಟ್ ಲಂಗಿಗೆ ಹೋದ್ರೆ ಇನ್ನೊಂದು ಲೆಫ್ಟ್ ಲಂಗಿಗೆ ಹೋಗುತ್ತೆ. ಈಗ ಲಂಗ್ಸ್ ಅಲ್ಲಿ ಏನಾಗುತ್ತೆ? ಪ್ಯೂರಿಫಿಕೇಶನ್ ಆಗುತ್ತೆ. ಪ್ಯೂರಿಫಿಕೇಶನ್ ಆಗಿ ಲಂಗ್ಸ್ ಇಂದ ಏನ್ ಬರುತ್ತೆ? ಆಕ್ಸಿಜನ್. ಈ ಆಕ್ಸಿಜನ್ ಯಾವುದ್ರ ಮುಖಾಂತರ? ಪಲ್ಮನರಿ ವೇನ್ಸ್. ಯಾಕೆ ಪಲ್ಮನರಿ? ಲಂಗ್ಸ್ ಇಂದ. ವೇನ್ಸ್ ಅಂದ್ರೇನು? ಹಾರ್ಟಿಗೆ. ವೇನ್ಸ್ ಅಂದ್ರೆ ಆಲ್ವೇಸ್ ಟುವರ್ಡ್ಸ್ ಅಲ್ವಾ? ಲಂಗ್ಸ್ ಇಂದ ಹಾರ್ಟ್ಗೆ ಏನ್ ಬಂತೀಗ? ಆಕ್ಸಿಜನೇಟೆಡ್ ಬ್ಲಡ್ ಬಂತು. ಎಲ್ಲಿಗೆ? ಲೆಫ್ಟ್ ಆರಿಕಲ್ಗೆ. ಈ ಲೆಫ್ಟ್ ಆರಿಕಲ್ ಇಂದ ಎಲ್ಲಿಗೆ ಹೋಗುತ್ತೆ? ಲೆಫ್ಟ್ ವೆಂಟ್ರಿಕಲ್. ಈ ಲೆಫ್ಟ್ ವೆಂಟ್ರಿಕಲ್ ಇಂದ ಆಕ್ಸಿಜನೇಟೆಡ್ ಬ್ಲಡ್ ಅಯೋರ್ಟಾ. ಯಾವುದ್ರ ಮುಖಾಂತರ? ಅಯೋರ್ಟಾದ ಮುಖಾಂತರ ಬಾಡಿಯ ಮಿಕ್ಕಿದ್ದೆಲ್ಲ ಪಾರ್ಟ್ಸ್ಗೆ ಹೋಗುತ್ತೆ. ಸೊ ಮತ್ತೆ ಏನಾಗುತ್ತೆ? ಬಾಡಿನಲ್ಲಿ ಆಕ್ಸಿಜನ್ ಇದ್ದಿದ್ದು ಕಾರ್ಬನ್ ಡೈಆಕ್ಸೈಡ್ ಆಗುತ್ತೆ. ಆ ಕಾರ್ಬನ್ ಡೈಆಕ್ಸೈಡ್ ಮತ್ತೆ ರೈಟ್ ಆರಿಕಲ್ಲಿಗೆ ಬರುತ್ತೆ ಬ್ಲಡ್ ಮುಖಾಂತರ. ರೈಟ್ ಆರಿಕಲ್ ಇಂದ ರೈಟ್ ವೆಂಟ್ರಿಕಲ್, ಅಲ್ಲಿಂದ ಪಲ್ಮನರಿ ಆರ್ಟರಿ ಮುಖಾಂತರ ಲಂಗ್ಸಿಗೆ ಹೋಗುತ್ತೆ. ಮತ್ತೆ ಲಂಗ್ಸ್ ಅಲ್ಲಿ ಆಕ್ಸಿಜನ್ ಅಬ್ಸಾರ್ಬ್ ಆಗಿ ಆಕ್ಸಿಜನೇಟೆಡ್ ಬ್ಲಡ್ ಎಲ್ಲಿಗೆ ಹೋಗುತ್ತೆ? ಪಲ್ಮನರಿ ವೇನ್ಸ್. ಎಲ್ಲಿಗೆ? ಪಲ್ಮನರಿ ವೇನ್ಸ್. ಪಲ್ಮನರಿ ವೇನ್ಸ್ ಇಂದ ಲೆಫ್ಟ್ ಆರಿಕಲ್, ಲೆಫ್ಟ್ ವೆಂಟ್ರಿಕಲ್, ಮತ್ತೆ ಅಯೋರ್ಟಾ. ಈ ರೀತಿ ಪ್ಯೂರಿಫಿಕೇಶನ್ ಮತ್ತೆ ಸರ್ಕ್ಯುಲೇಷನ್ ಆಗುತ್ತೆ. ಓಕೆ, ಈಗ ನೋಡೋಣ. ನಮ್ಮಲ್ಲಾಗೋ ಸರ್ಕ್ಯುಲೇಷನ್ನ ನಾವು ಡಬಲ್ ಸರ್ಕ್ಯುಲೇಷನ್ ಅಂತ ಕರಿತೀವಿ. ಏನಂತ ಕರಿತೀವಿ? ಡಬಲ್ ಸರ್ಕ್ಯುಲೇಷನ್. ಯಾಕೆ? ಏನಾಗ್ತಾ ಇದೆ ನೋಡಿ. ಹಾರ್ಟ್ ಇಂದ ಲಂಗ್ಸ್ಗೆ ಕಾರ್ಬನ್ ಡೈಆಕ್ಸೈಡ್ ಇರೋ ಬ್ಲಡ್, ಲಂಗ್ಸ್ ಇಂದ ಹಾರ್ಟ್ಗೆ ಆಕ್ಸಿಜನೇಟೆಡ್ ಬ್ಲಡ್, ಆಕ್ಸಿಜನ್ ಇರೋ ಬ್ಲಡ್, ಮತ್ತೆ ಹಾರ್ಟ್ ಇಂದ ಬಾಡಿಗೆ ಆಕ್ಸಿಜನ್ ಇರೋ ಬ್ಲಡ್, ಮತ್ತೆ ಬಾಡಿಯಿಂದ ಹಾರ್ಟ್ಗೆ ಕಾರ್ಬನ್ ಡೈಆಕ್ಸೈಡ್ ಇರೋ ಬ್ಲಡ್. ಸೊ ಎರಡು ಸಲ ಹಾರ್ಟ್ಗೆ ಬ್ಲಡ್ ಮೂವ್ ಆಗುತ್ತೆ. ಹಾರ್ಟ್ ಲಂಗ್ಸ್ ಮಧ್ಯ ಮತ್ತೆ ಹಾರ್ಟ್ ಬಾಡಿ ಮಧ್ಯ. ಸೊ ಇದನ್ನ ಏನಂತ ಕರಿತೀವಿ? ಡಬಲ್ ಸರ್ಕ್ಯುಲೇಷನ್. ವಾಟ್ ಈಸ್ ಡಬಲ್ ಸರ್ಕ್ಯುಲೇಷನ್? ಇಟ್ ಈಸ್ ದ ಸರ್ಕ್ಯುಲೇಷನ್ ಇನ್ ದ human beings where blood enters
ಹಾರ್ಟ್ 2 ಟೈಮ್ಸ್. ಡಬಲ್ಸ್ ಅಲ್ಲಿ ಹಾರ್ಟ್ಗೆ ಎಂಟರ್ ಆಗುತ್ತೆ ಬ್ಲಡ್. ಹಾಗಾಗಿ ಏನಂತ ಕರಿತೀವಿ? ಡಬಲ್ ಸರ್ಕ್ಯುಲೇಷನ್. 4 ಚೇಂಬರ್ಸ್ ಇರೋದ್ರಿಂದ ಒಂದ್ಸಲಿ ಲೆಫ್ಟ್ ಒಂದ್ಸಲಿ ರೈಟ್, ಹೀಗೆ ಡಬಲ್ ಸರ್ಕ್ಯುಲೇಷನ್ ಆಗುತ್ತೆ. ಬಟ್ ಬೇರೆ ಆರ್ಗ್ಯಾನಿಸಮ್ಸ್ ಅಂದ್ರೆ ಫಿಶ್, ರೆಪ್ಟೈಲ್ಸ್ ಈ ತರ ಕೆಲವಲ್ಲಿ ಸಿಂಗಲ್ ಸರ್ಕ್ಯುಲೇಷನ್. ಯಾಕೆಂದ್ರೆ 2 ಚೇಂಬರ್ಸ್ ಇರ್ತವೆ ಕೆಲವಲ್ಲಿ. ಓಕೆ, ಯಾರಲ್ಲಿ 2 ಚೇಂಬರ್ಸ್ ಇರುತ್ತೋ ಹಾರ್ಟ್, ಅಲ್ಲಿ ಸಿಂಗಲ್ ಸರ್ಕ್ಯುಲೇಷನ್ ಮಾತ್ರ ಆಗುತ್ತೆ. ಬಟ್ ನಮ್ಮಲ್ಲಿ ಏನಾಗುತ್ತೆ? ಡಬಲ್ ಸರ್ಕ್ಯುಲೇಷನ್ ಆಗುತ್ತೆ. ಓಕೆ, ಇನ್ನೊಂದು ಮೇನ್ ಕಾನ್ಸೆಪ್ಟಿಗೆ ಹೋಗೋಣ ಇವತ್ತು. ಅದು ಬ್ಲಡ್ ಪ್ರೆಷರ್. BP ಅಂದ್ರೆ ಬೇಲ್ಪುರಿ ಅಲ್ಲ, ಬ್ಲಡ್ ಪ್ರೆಷರ್. ಸೊ ಬ್ಲಡ್ ಪ್ರೆಷರ್ ಡೆಫಿನಿಷನ್ ಹೋಗೋ ಮುಂಚೆ ಒಂದ್ಸರಿ ಸ್ಟ್ರಕ್ಚರ್ ನೋಡೋಣ, ಬ್ಲಡ್ ವೆಸಲ್ ಹೇಗಿರುತ್ತೆ ಅಂತ. ನೋಡಿ, ಇದೊಂದು ಬ್ಲಡ್ ವೆಸಲ್ ಅನ್ಕೊಳ್ಳಿ, ಅದ್ರೊಳಗೆ ಬ್ಲಡ್ ಮೂವ್ ಆಗ್ತಾ ಇದೆ. ಈಗ ಅದೊಂದು ಲಿಕ್ವಿಡ್ ಅಲ್ವಾ, ಆ ಲಿಕ್ವಿಡ್ ಮೂವ್ ಆಗ್ಬೇಕಾದ್ರೆ ಏನಾಗುತ್ತೆ? ಆ ಬ್ಲಡ್ ವೆಸಲ್ದು ವಾಲ್ಸ್ ಮೇಲೆ ಪ್ರೆಷರ್ನ ಅಪ್ಲೈ ಮಾಡುತ್ತೆ. ಗೊತ್ತಾಗ್ತಾ ಇದೆಯಾ? ಆರೋ ಮಾರ್ಕ್ ತೋರಿಸಿದ್ದೀನಿ. ಆ ಬ್ಲಡ್ ಏನ್ ಪ್ರೆಷರ್ನ ಬ್ಲಡ್ ವೆಸಲ್ ವಾಲ್ಸ್ ಮೇಲೆ ಅಪ್ಲೈ ಮಾಡುತ್ತೋ ಅದನ್ನ ನಾವೇನಂತ ಕರಿತೀವಿ? ಬ್ಲಡ್ ಪ್ರೆಷರ್. ಒಂದ್ಸಲಿ ಡೆಫಿನಿಷನ್ ನೋಡೋಣ. ಪ್ರೆಷರ್ ಅಪ್ಲೈಡ್ ಬೈ ಬ್ಲಡ್ ಆನ್ ವಾಲ್ಸ್ ಆಫ್ ಬ್ಲಡ್ ವೆಸಲ್ಸ್. ಮತ್ತೆ ರಿಪೀಟ್ ಮಾಡ್ತೀನಿ. ಪ್ರೆಷರ್ ಅಪ್ಲೈಡ್ ಬೈ ಬ್ಲಡ್ ಆನ್ ವಾಲ್ಸ್ ಆಫ್ ಬ್ಲಡ್ ವೆಸಲ್ಸ್. ಅರ್ಥ ಆಗ್ತಿದ್ಯಾ? ಬ್ಲಡ್ ಪ್ರೆಷರ್ ಅಂದ್ರೆ ಏನು? ಪ್ರೆಷರ್ ಅಪ್ಲೈಡ್ ಬೈ ಬ್ಲಡ್ ಆನ್ ದಿ ವಾಲ್ಸ್ ಆಫ್ ಬ್ಲಡ್ ವೆಸಲ್ಸ್. ಓಕೆ, ಆದ್ರೆ ನಿಮಗೆ ಗೊತ್ತಿರಬೇಕು, ಆರ್ಟರೀಸ್ ಇದೆಯಲ್ಲ, ಅದರಲ್ಲಿ ಬ್ಲಡ್ ಪ್ರೆಷರ್ಸ್ ಜಾಸ್ತಿ ಇರುತ್ತೆ. ಯಾಕೆ? ಆರ್ಟಿ ಅಂದ್ರೆ ಅವೇ ಫ್ರಮ್ ಹಾರ್ಟ್ ಅಲ್ವಾ, ಹಾರ್ಟ್ ಇಂದ ಎಲ್ಲಾ ಪಾರ್ಟ್ಸಿಗೆ ಕೊಡಬೇಕು. ಸೊ ಆರ್ಟರೀಸ್ ಅಲ್ಲಿ ಬ್ಲಡ್ ಪ್ರೆಷರ್ ಜಾಸ್ತಿ ಇರುತ್ತೆ. ಬಟ್ ವೈನ್ಸ್ ಅಲ್ಲಿ ಬ್ಲಡ್ ಪ್ರೆಷರ್ ಸ್ವಲ್ಪ ಕಡಿಮೆ, ಯಾಕೆಂದ್ರೆ ಹಾರ್ಟ್ ಒಳಗೆ ತುಂಬಿಕೊಳ್ಳೋದು, ಸೊ ಪ್ರೆಷರ್ ಸ್ವಲ್ಪ ಕಡಿಮೆ ಇರುತ್ತೆ. ಬಟ್ ಹಾರ್ಟ್ ಇಂದ ಹೊರಗೆ ಹೋಗ್ಬೇಕಾದ್ರೆ ಪಂಪ್ ಫೋರ್ಸ್ ಆಗಿರೋದ್ರಿಂದ ಏನಾಗುತ್ತೆ? ಬ್ಲಡ್ ಪ್ರೆಷರ್ ಆರ್ಟರೀಸ್ ಅಲ್ಲಿ ಜಾಸ್ತಿ, ವೈನ್ಸ್ ಅಲ್ಲಿ ಕಡಿಮೆ. ಓಕೆ, ಈಗ ಬ್ಲಡ್ ಪ್ರೆಷರ್ನ ಹೇಗೆ ಮೆಷರ್ ಮಾಡ್ತಾರೆ ನೋಡೋಣ. ವಿಚ್ ಇಸ್ ದ ಇನ್ಸ್ಟ್ರೂಮೆಂಟ್ ಯೂಸ್ ಟು ಮೆಷರ್ ಬ್ಲಡ್ ಪ್ರೆಷರ್? ಸ್ಫಿಗ್ಮೋಮೋನೋಮೀಟರ್. ಸ್ಫಿಗ್ಮೋಮೋನೋಮೀಟರ್, ಸ್ಫಿಗ್ಮೋ ಅಂತಾನು ಹೇಳ್ತಾರೆ, ಫಾ ಪ್ರೊನೌನ್ಸಿಯೇಷನ್ PH ಗೆ, ಅಥವಾ ಸ್ಪಿಗ್ಮೋ ಅಂತಾನು ಹೇಳ್ತಾರೆ. ಸ್ಪಿಗ್ಮೋಮೋನೋಮೀಟರ್, ಸ್ಪಿಗ್ಮೋಮೋನೋಮೀಟರ್. ಇದು ಪ್ರೆಷರ್ನ ಐಡೆಂಟಿಫೈ ಮಾಡೋದು. ನೀವು ನೋಡಿರ್ತೀರ ಆಸ್ಪತ್ರೆಯಲ್ಲಿ, ಅಥವಾ ನಿಮಗೂ ಆ ಇನ್ಸ್ಟ್ರೂಮೆಂಟ್ನ ಯೂಸ್ ಮಾಡಿರ್ತಾರೆ. ನೋಡೋಣ ಅದು ಹೇಗಿರುತ್ತೆ ಅಂತ. ಇಲ್ಲಿ ನೋಡಿ, ನಿಮ್ಮ ಕೈ ಅನ್ಕೊಳ್ಳಿ, ಕೈಗೆ ಒಂದು ಕಫ್, CUFF, ಒಂದು ಗ್ರೀನ್ ಕಲರ್ದು ಅಥವಾ ಬ್ಲ್ಯಾಕ್ ಕಲರ್ದು ಒಂದು ರಬ್ಬರ್ ಶೀಟ್ ತರ ಕಟ್ತಾರೆ. ಹೌದಾ? ಕಾಣಿಸ್ತಾ ಇದೆಯಾ? ಓಕೆ, ಈ ಕಫನ್ನ ಕಟ್ಟಿ ಅದಕ್ಕೊಂದು ಪಂಪ್ ಇರುತ್ತೆ. ಆ ಪಂಪನ್ನ ಪ್ರೆಸ್ ಮಾಡ್ತಾರೆ. ಹೌದಾ? ಆ ಪಂಪನ್ನ ಚೆನ್ನಾಗಿ ಹಿಚ್ಚಿದಾಗ ಏನಾಗುತ್ತೆ? ನಿಮಗಿಲ್ಲಿ ಟೈಟ್ ಆಗುತ್ತೆ. ಓಕೆನಾ? ಆಗ ಏನಾಗುತ್ತೆ? ನಿಮ್ಮ ಬಾಡಿಯ ರಿಯಲ್ ಪ್ರೆಷರ್ ಗೊತ್ತಾಗುತ್ತೆ. ಎಲ್ಲಿ? ಇಲ್ಲೊಂದು ಮೋನೋಮೀಟರ್ ಅಂತ ಇನ್ಸ್ಟ್ರೂಮೆಂಟ್ ಇರುತ್ತೆ. ಒಂದು ಟ್ಯೂಬ್ ಕಾಣಿಸ್ತಿದ್ಯಾ? ಉಲ್ಟಾ ಟ್ಯೂಬು. ಓಕೆ, ಟ್ಯೂಬಲ್ಲಿ ಗ್ರೀನ್ ಏನಂತ ತೋರಿಸಿದ್ದೀನಿ ನಾನು? ಮರ್ಕ್ಯೂರಿ. ಗ್ರೀನ್ ಆಗಿ ತೋರಿಸಿದ್ದೀನಿ, ಸಾಮಾನ್ಯ ರೆಡ್ ಆಗಿ ತೋರಿಸ್ತಾರೆ. ಓಕೆನಾ? ಸೊ ಆ ಮರ್ಕ್ಯೂರಿ ಏನಾಗುತ್ತೆ? ನಿಮ್ಮ ಬಾಡಿ ಒಳಗಿರೋ ಪ್ರೆಷರ್ನ ಯೂಸ್ ಮಾಡಿಕೊಂಡು ಅದು ಮೇಲೆ ಮೇಲೆ ಮೂವ್ ಆಗುತ್ತೆ. 50, 100, 150, 200 ಮಿಲಿಮೀಟರ್ ಮೇಲ್ಮೇಲೆ ಮೂವ್ ಆಗುತ್ತೆ. ಅದು ಎಷ್ಟು ಮೂವ್ ಆಗುತ್ತೋ ಅದನ್ನೇ ಪ್ರೆಷರ್ ಅಂತ ಕರಿತೀವಿ. ಓಕೆನಾ? ಸೊ ಯಾವ ಇನ್ಸ್ಟ್ರೂಮೆಂಟ್? ವಿಚ್ ಇನ್ಸ್ಟ್ರೂಮೆಂಟ್ ಈಸ್ ಯೂಸ್ಡ್? ಸ್ಪಿಗ್ಮೋಮೋನೋಮೀಟರ್. ವಿಚ್ ಇನ್ಸ್ಟ್ರೂಮೆಂಟ್ ಈಸ್ ಯೂಸ್ಡ್? ಸ್ಪಿಗ್ಮೋಮೋನೋಮೀಟರ್. ಅದನ್ನ ಯೂಸ್ ಮಾಡ್ಕೊಂಡು ಏನ್ ಮಾಡ್ತಾರೆ? ಮರ್ಕ್ಯೂರಿ ಎಷ್ಟು ಮೇಲೆ ಹೋಗುತ್ತೋ ಅಷ್ಟು ಮಿಲಿಮೀಟರ್ನ ರೆಕಾರ್ಡ್ ಮಾಡ್ತಾರೆ. ಹಂಗಂದ್ರೆ 100 ಮಿಲಿಮೀಟರ್ ಆಫ್ ಮರ್ಕ್ಯೂರಿ ಅಥವಾ 200 ಮಿಲಿಮೀಟರ್ ಆಫ್ ಮರ್ಕ್ಯೂರಿ. ಮರ್ಕ್ಯೂರಿ ಅಂತ ಬರೆಯೋ ಬದಲು ಅದ್ರ ಸಿಂಬಲ್ Hg ಬರೀತಾರೆ. 120 mmHg, 80 mmHg, ಈ ತರ ಪ್ರೆಷರ್ನ ಮೇಂಟೈನ್ ಮಾಡ್ತಾರೆ. ಓಕೆ, ಈಗ ಪ್ರೆಷರ್ನ ಹೇಗೆ ಬರೀತಾರೆ? ಹೇಗೆ ಅದನ್ನ ನಾವು ಫಾರ್ಮುಲಾದಲ್ಲಿ ಬರೀಬಹುದು ಅಂತ. ಪ್ರೆಷರ್ ಈಸ್ ಈಕ್ವಲ್ ಟು ಬ್ಲಡ್ ಪ್ರೆಷರ್ ಈಸ್ ಈಕ್ವಲ್ ಟು ಸಿಸ್ಟೋಲಿಕ್ ಪ್ರೆಷರ್. ಸಿಸ್ಟೋಲಿಕ್, SYSTOLIC. ಸಿಸ್ಟೋಲಿಕ್ ಅಂದ್ರೆ ಏನು ಅಂತ ಆಮೇಲೆ ಹೇಳ್ಕೊಡ್ತೀನಿ. ನೆಕ್ಸ್ಟ್ ಡಿವೈಡೆಡ್ ಬೈ ಡಯಾಸ್ಟೋಲಿಕ್ ಪ್ರೆಷರ್, DIASTOLIC.
diastolic pressure, diastolic pressure. What is blood pressure? It is the ratio of systolic pressure by diastolic pressure. ನ್ಯೂಮರೇಟರ್ ಅಲ್ಲಿ ಸಿಸ್ಟೋಲಿಕ್ ಪ್ರೆಷರ್ ನ ಬರಿತೀವಿ, ಡಿನಾಮಿನೇಟರ್ ಅಲ್ಲಿ ಡಯಾಸ್ಟೋಲಿಕ್ ಪ್ರೆಷರ್ ನ ಬರಿತೀವಿ. ಸೊ ಸಿಸ್ಟೋಲಿಕ್ ಪ್ರೆಷರ್ ಅಂದ್ರೆ ಏನು ಅಂದ್ರೆ, ಯಾವಾಗ ಹಾರ್ಟ್ ಕಾಂಟ್ರಾಕ್ಷನ್ ಆಗುತ್ತಲ್ಲ ಆಗ ಯಾವ ಪ್ರೆಷರ್? ಸಿಸ್ಟೋಲಿಕ್ ಪ್ರೆಷರ್. ವೆನ್ ಹಾರ್ಟ್ ಕಾಂಟ್ರಾಕ್ಟ್ಸ್ ದ ಪ್ರೆಷರ್ ಇಸ್ ಸಿಸ್ಟೋಲಿಕ್ ಪ್ರೆಷರ್. ವೆನ್ ದ ಹಾರ್ಟ್ ರಿಲ್ಯಾಕ್ಸಸ್ ದ ಪ್ರೆಷರ್ ಇಸ್ ಕಾಲ್ಡ್ ಡಯಾಸ್ಟೋಲಿಕ್ ಪ್ರೆಷರ್. ಯಾಕೆಂದ್ರೆ ಡಯಾ ಅಂದ್ರೆ ಹೊರಗೆ ಮೂವ್ ಆಗೋದು ಅಂತ, ಅವೇ ಅಥವಾ ಹೊರಗೆ ಮೂವ್ ಆಗೋದು ಅಂತ. ಸೊ ಡಯಾಸ್ಟೋಲಿಕ್ ಪ್ರೆಷರ್ ಕಡಿಮೆ ಇರುತ್ತೆ, ಯಾಕೆಂದ್ರೆ ಅದು ರಿಲ್ಯಾಕ್ಸ್ ಆಗ್ತಾ ಇರುತ್ತೆ ಹಾರ್ಟು. ಬಟ್ ಹಾರ್ಟ್ ಕಾಂಟ್ರಾಕ್ಟ್ ಆದಾಗ ಡಯಾಸ್ಟೋಲಿಕ್ ಪ್ರೆಷರ್, ಸಿಸ್ಟೋಲಿಕ್ ಪ್ರೆಷರ್. ಹಾರ್ಟ್ ಕಾಂಟ್ರಾಕ್ಷನ್ ಆದಾಗ ಯಾವ ಪ್ರೆಷರ್? ಸಿಸ್ಟೋಲಿಕ್ ಪ್ರೆಷರ್ ಅದು ಜಾಸ್ತಿ ಇರುತ್ತೆ. ನೋಡೋಣ ನಾರ್ಮಲ್ ಬಿ ಪಿ ಹೇಗಿರುತ್ತೆ ಅಂತ. ನಾರ್ಮಲ್ ಬಿ ಪಿ ಏನಿರುತ್ತೆ? 120/80. ಸೊ ಹಾರ್ಟ್ ಕಾಂಟ್ರಾಕ್ಟ್ ಆದಾಗ ಮರ್ಕ್ಯೂರಿ ಎಷ್ಟು ಮೇಲಕ್ಕೆ ಮೂವ್ ಆಗುತ್ತೆ? ಇಲ್ಲಿ ನೋಡೋಣ ಇನ್ಸ್ಟ್ರೂಮೆಂಟ್ ಅಲ್ಲಿ. ಹಾರ್ಟ್ ಕಾಂಟ್ರಾಕ್ಟ್ ಆದಾಗ ಮರ್ಕ್ಯೂರಿ ಸಖತ್ ಹೈಟ್ ಹೋಗುತ್ತೆ, 120. ಓಕೆ, ನಾನು ತೋರಿಸಿದ್ದೀನಿ ಅಂದಾಜ್ 100 ಮೇಲೆ 120 ಅಷ್ಟು ಮೇಲಕ್ಕೆ ಹೋಗುತ್ತೆ. ಅಷ್ಟು ಪ್ರೆಷರ್ ಇರುತ್ತೆ, 120 ಮಿಲಿಮೀಟರ್ ಹೈಟ್ ಹೋಗುತ್ತೆ. ಓಕೆನಾ? ಬಟ್ ಹಾರ್ಟ್ ರಿಲ್ಯಾಕ್ಸ್ ಆದಾಗ ಅದು 80 ಅಷ್ಟು ಕೆಳಗೆ ಬಂದ್ಬಿಡುತ್ತೆ. ಓಕೆನಾ? ಸೊ ಅದನ್ನ ಅವ್ರು ಏನಂತ ಬರೀತಾರೆ? ನಾರ್ಮಲ್ ಪ್ರೆಷರ್ ಇಸ್ ಈಕ್ವಲ್ ಟು 120 mm ಆಫ್ Hg ಡಿವೈಡೆಡ್ ಬೈ 80 mm ಆಫ್ Hg. ಅರ್ಥ ಆಗ್ತಿದೆ? Hg ಅಂದ್ರೆ ಮರ್ಕ್ಯೂರಿ, ಇದು ನಾರ್ಮಲ್. ಅಕಸ್ಮಾತ್ ಈ ಸಿಸ್ಟೋಲಿಕ್ ಪ್ರೆಷರ್ ಇದೆಯಲ್ಲ, ಏನು ಸಿಸ್ಟೋಲಿಕ್ ಪ್ರೆಷರ್ ನ್ಯೂಮರೇಟರ್ ಅಲ್ಲಿ, ಅದು 120ಗಿಂತ ಜಾಸ್ತಿ ಇದ್ರೆ ಅದನ್ನ ಏನಂತ ಕರಿತೀವಿ? ಹೈ ಬಿ ಪಿ. ಓ ಬಿ ಪಿ ಇದೆ ಕಣೋ ಇವನಿಗೆ ಅಂದ್ರೆ ಏನು? ಹೈ ಬಿ ಪಿ. ಎಲ್ಲರಿಗೂ ಬಿ ಪಿ ಇರುತ್ತೆ, ಬಟ್ 120ಗಿಂತ ಜಾಸ್ತಿ ತೋರಿಸಿದ್ರೆ ಅದನ್ನ ನಾವು ಹೈ ಬಿ ಪಿ ಅಂತ ಕರಿತೀವಿ. ಅದನ್ನ ಹೈಪರ್ ಟೆನ್ಷನ್ ಅಂತಾನು ಕರೀತಾರೆ. ಸೊ ಇಫ್ ದ ಸಿಸ್ಟೋಲಿಕ್ ಪ್ರೆಷರ್ ಇಸ್ ಅಬೋವ್ 120, ಇಟ್ ಇಸ್ ಕಾಲ್ಡ್ ಹೈ ಬಿ ಪಿ ಆರ್ ಹೈಪರ್ ಟೆನ್ಷನ್. ಮತ್ತೆ ರಿಪೀಟ್ ಮಾಡ್ತೀನಿ, ನ್ಯೂಮರೇಟರ್ ಅಲ್ಲಿ ಬರೆಯೋದು ಸಿಸ್ಟೋಲಿಕ್ ಪ್ರೆಷರ್, ಯಾಕೆಂದ್ರೆ ಕಾಂಟ್ರಾಕ್ಷನ್ ಆಗ್ತಾ ಇರುತ್ತೆ. ಅದನ್ನ ನಾವು ನ್ಯೂಮರೇಟರ್ ಅಲ್ಲಿ ಬರಿತೀವಿ. ಅದು 120 mm ಗಿಂತ ಜಾಸ್ತಿ ಇದ್ರೆ, ಅಂದ್ರೆ ಮರ್ಕ್ಯೂರಿ 120 ಮಿಲಿಮೀಟರ್ಗಿಂತ ಜಾಸ್ತಿ ಮೇಲೆ ಹೋದ್ರೆ ಅದನ್ನು ನಾವು ಹೈ ಬಿ ಪಿ ಅಂತ ಕರಿತೀವಿ ಅಥವಾ ಹೈಪರ್ ಟೆನ್ಷನ್ ಅಂತಾನೂ ಕರಿತೀವಿ. ಬಟ್ ಡಯಾಸ್ಟೋಲಿಕ್ ಪ್ರೆಷರ್ ಇದೆಯಲ್ವಾ, ಅದೇನಾದ್ರು 80ಗಿಂತ ಕಡಿಮೆ ಬಂದ್ರೆ, ಇಫ್ ದ ಡಯಾಸ್ಟೋಲಿಕ್ ಪ್ರೆಷರ್ ಇಸ್ ಬಿಲೋ 80 mm ಆಫ್ Hg, ದೆನ್ ಇಟ್ ಇಸ್ ಕಾಲ್ಡ್ ಲೋ ಬಿ ಪಿ. LOW, ಲೋ ಬಿ ಪಿ. ಲೋ ಬಿ ಪಿ ಆದ್ರೆ ಆಕ್ಸಿಜನ್ ಸಿಗೋದೇ ಇಲ್ಲ, ಯಾಕಂದ್ರೆ ಪ್ರೆಷರೇ ಇಲ್ಲ, ಮೂವ್ ಆಗುತ್ತೆ ಬ್ಲಡ್, ನೀಟಾಗಿ ಮೂವ್ ಆಗಲ್ಲ, ಯಾವ ಸೆಲ್ಸಿಗೂ ಆಕ್ಸಿಜನ್ ಸಿಗಲ್ಲ, ಸುಸ್ತಾಗಿ ಅಲ್ಲಲ್ಲೇ ಕುಸ್ತು ಬೀಳ್ತಾರೆ. ಹೈ ಬಿ ಪಿಗಿಂತ ಲೋ ಬಿ ಪಿ ಡೇಂಜರ್, ಯಾಕೆಂದ್ರೆ ಸಡನ್ ಕುಸ್ತು ಬಿಟ್ರೆ ಆಕ್ಸಿಜನ್ ಸಪ್ಲೈ ಇರಲ್ಲ, ಬ್ರೈನ್ ಅನ್ಕಾನ್ಶಿಯಸ್ ಆಗುತ್ತೆ, ಸತ್ತೇ ಹೋಗ್ಬಿಡ್ತಾರೆ. ಹೈ ಬಿ ಪಿನೂ ಡೇಂಜರ್, ಲೋ ಬಿ ಪಿನೂ ಅಷ್ಟೇ ಡೇಂಜರ್. ಓಕೆ, ಅರ್ಥ ಆಗ್ತಿದ್ಯಾ? ಸೊ ಬಿ ಪಿ ಇಸ್ ರಿಟನ್ ಆಸ್ ಸಿಸ್ಟೋಲಿಕ್ ಪ್ರೆಷರ್ ಡಿವೈಡೆಡ್ ಬೈ ಡಯಾಸ್ಟೋಲಿಕ್ ಪ್ರೆಷರ್. ಸಿಸ್ಟೋಲಿಕ್ ಪ್ರೆಷರ್ ಅಂದ್ರೆ ಕಾಂಟ್ರಾಕ್ಷನ್, ಡಯಾಸ್ಟೋಲಿಕ್ ಪ್ರೆಷರ್ ಅಂದ್ರೆ ರಿಲ್ಯಾಕ್ಸೇಷನ್. ಓಕೆ, ಸೊ ಬಿ ಪಿ ನಾರ್ಮಲ್ ಏನು? 120/80. 120 ಸಿಸ್ಟೋಲಿಕ್, 80 ಡಯಾಸ್ಟೋಲಿಕ್. 120ಗಿಂತ ಜಾಸ್ತಿ ಇದ್ರೆ ಅದನ್ನು ನಾವು ಹೈ ಬಿ ಪಿ ಅಥವಾ ಹೈಪರ್ ಟೆನ್ಷನ್ ಅಂತ ಕರಿತೀವಿ. 80ಗಿಂತ ಕಡಿಮೆ ಇದ್ರೆ ಲೋ ಬಿ ಪಿ ಅಂತ ಕರಿತೀವಿ. ಓಕೆ, ಸೊ ಬಿ ಪಿ ಬಗ್ಗೆ ಅರ್ಥ ಆಯ್ತು ಅನ್ಕೊಂತೀನಿ ಮಕ್ಕಳೇ. ಈಗ ನೆಕ್ಸ್ಟ್ ಕಾನ್ಸೆಪ್ಟ್ ಬ್ಲಡ್ ವೆಸಲ್ಸ್. VESSELS ಬ್ಲಡ್ ವೆಸಲ್ಸ್. ಓಕೆ, ಇದರಲ್ಲಿ 3 ಟೈಪ್ಸ್ ಆಫ್ ಬ್ಲಡ್ ವೆಸಲ್ಸ್ ಇರುತ್ತೆ, ನೀವು ಓದಿರ್ತೀರಾ. ಆರ್ಟರಿ, ವೇನ್, VEIN, ಮತ್ತೆ ಕೆಪಿಲರಿ. ಸೊ 3 ಒಂದೇ ರೀತಿ ಇರಲ್ಲ, ಸೈಜ್ ಅಲ್ಲಿ, ಥಿಕ್ನೆಸ್ ಅಲ್ಲಿ. ನೋಡೋಣ ಹೇಗಿರ್ತಾವೆ ಅಂತ. ಆರ್ಟರೀಸ್ ಹ್ಯಾವ್ ಅ ಥಿಕ್ ವಾಲ್. ಅದರ ವಾಲ್ ಇರುತ್ತಲ್ಲ, ಥಿಕ್ನೆಸ್ ಏನಾಗಿರುತ್ತೆ? ದಪ್ಪ ಇರುತ್ತೆ. ಯಾಕೆ ಗೊತ್ತಾ? ಸೊ ಒಳಗೆ ಪ್ರೆಷರ್ ಜಾಸ್ತಿ ಇರುತ್ತೆ. ಆರ್ಟರೀಸ್ ಅಲ್ಲಿ ಪ್ರೆಷರ್ಸ್ ಜಾಸ್ತಿ ಇರುತ್ತೆ, ಅದನ್ನ ಹೋಲ್ಡ್ ಮಾಡ್ಕೋಬೇಕು ಅಂದ್ರೆ ವಾಲ್ಸ್ ಏನಾಗಿರುತ್ತೆ? ಥಿಕ್ ಆಗಿರುತ್ತೆ. ಆರ್ಟರೀಸ್ ಟೇಕ್ ದ ಬ್ಲಡ್ ಅವೇ ಫ್ರಮ್ ಹಾರ್ಟ್. ಹಾರ್ಟ್ ಇಂದ ಬಾಡಿ ಪಾರ್ಟ್ಸ್ ಗಳಿಗೆ ಎಲ್ಲ ಕಡೆ ಕೊಡ್ಬೇಕಲ್ವಾ, ಸೊ
ಪ್ರೆಷರ್ ಜಾಸ್ತಿ ಇರುತ್ತೆ ಆರ್ಟ್ರಿ ಒಳಗೆ. ಸೊ ಏನಾಗಿರುತ್ತೆ, ವಾಲ್ಸ್ ಥಿಕ್ ಆಗಿರುತ್ತೆ. ಅದೇ ರೀತಿ ಈಗ ವೆಯಿನ್ಸಿಗೆ ಹೋಗೋಣ. ವೆಯಿನ್ಸ್ ಅಲ್ಲಿ ಪ್ರೆಷರ್ ಏನಾಗಿರುತ್ತೆ, ಕಡಿಮೆ ಇರುತ್ತೆ. ಸೊ ಹಂಗಾಗಿ ವೆಯಿನ್ಸ್ ನ ವಾಲ್ಸ್ ಏನಾಗಿರುತ್ತೆ, ಥಿನ್ ಆಗಿರುತ್ತೆ. ಸೊ ಆರ್ಟ್ರೀಸ್ಗೂ ವೆಯಿನ್ಸಿಗೂ ಕಂಪೇರ್ ಮಾಡಿ. ಆರ್ಟ್ರೀಸ್ ಟೇಕ್ ಬ್ಲಡ್ ಅವೇ ಫ್ರಮ್ ಹಾರ್ಟ್, ಬ್ಲಡ್ ಪ್ರೆಷರ್ ವಿಲ್ ಬಿ ಹೈ. ಸೊ ಥಿಕ್ನೆಸ್ ಆಫ್ ದ ವಾಲ್ಸ್ ಇಸ್ ಹೈ ಇನ್ ಆರ್ಟ್ರಿ, ಬಟ್ in veins the pressure is low because veins bring the blood from the body parts to heart. So blood pressure ಏನಾಗಿರುತ್ತೆ, ಕಡಿಮೆ ಇರುತ್ತೆ. ಸೊ veins ನ walls ನ thickness ಏನಾಗಿರುತ್ತೆ, ಕಡಿಮೆ. arteries have a thick wall, veins have a thin wall. ಸೊ ಆರ್ಟ್ರಿ ಒಳಗೆ ಸ್ಪೇಸ್ ಕಡಿಮೆ, ಪ್ರೆಷರ್ ಜಾಸ್ತಿ. veins ಒಳಗೆ ಪ್ರೆಷರ್ ಜಾಸ್ತಿ ಇರಲ್ಲ, ಯಾಕೆ, ಸ್ಪೇಸ್ ಜಾಸ್ತಿ ಇರುತ್ತೆ. ಸೊ ಪ್ರೆಷರ್ ಕಡಿಮೆ, ಸ್ಪೇಸ್ ಜಾಸ್ತಿ, ಪ್ರೆಷರ್ ಕಡಿಮೆ. ಸೊ ಡಿಫ್ರೆನ್ಸಸ್ ಗೊತ್ತಿರಲಿ. ಈಗ ಹಾಗಾದ್ರೆ ಕೆಪಿಲರೀಸ್ ಅಂದ್ರೆ ಏನು ಅಂತ ನೋಡೋಣ. ವಾಟ್ ಆರ್ ಕೆಪಿಲರೀಸ್? ಗ್ರೀನ್ ಅಲ್ಲಿ ಬರ್ದಿದ್ದೀನಲ್ಲ ಸಣ್ಣ ಸಣ್ಣಕ್ಕೆ, ಅದು ಸೆಲ್ಸ್ ಅನ್ಕೊಳ್ಳಿ. ಆರ್ಟ್ರಿ ಎಷ್ಟು ದೊಡ್ಡದಿದೆ, ಸಾಕತ್ ದೊಡ್ಡದು. ಈ ಆರ್ಟ್ರಿಯಿಂದ ಬ್ಲಡ್ ಡೈರೆಕ್ಟ್ ಸೆಲ್ಸಿಗೆ ಹೋಗಕ್ಕಾಗತ್ತಾ? ಇಲ್ಲ, ಯಾಕಂದ್ರೆ ಸೆಲ್ಸೇ ಆರ್ಟ್ರಿಗಿಂತ ಸಣ್ಣದಿದೆ. ಅದೇ ರೀತಿ ವೆಯಿನ್ಸ್ ಕೂಡ ದೊಡ್ಡದಿದೆ, ಸೆಲ್ಸ್ ಸಣ್ಣ ಇದೆ. ಸೊ ಈ ಆರ್ಟ್ರಿ ಮತ್ತೆ ವೆಯಿನ್ಸ್ ಇದಾವಲ್ಲ, ಬ್ಲಡ್ ವೆಸಲ್ಸ್, ಅವು ಬ್ರಾಂಚ್ ಆಗುತ್ತೆ. ಬ್ಲ್ಯಾಕ್ ಲೈನ್ಸ್ ಕಾಣ್ತಾ ಇದೆಯಾ? ಓಕೆ, ಅವೇ ಬ್ರಾಂಚಸ್. ಆರ್ಟ್ರಿ ಮತ್ತೆ ವೆಯಿನ್ಸ್ ಬ್ರಾಂಚಸ್ ಆಗಿ ಸಣ್ಣ ಬ್ಲಡ್ ವೆಸಲ್ಸ್ ಆಗ್ತವೆ. ಏನಾಗುತ್ತೆ, ಸಣ್ಣ ಬ್ಲಡ್ ವೆಸಲ್ಸ್. ಅವನ್ನೇ ಏನಂತ ಕರಿತೀವಿ, ಕೆಪಿಲರೀಸ್. CAPILLARIES. So what are capillaries? These are the smaller blood vessels which comes from arteries and veins which connects to the cell. ಆರ್ಟ್ರಿ ನ ಸೆಲ್ಲಿಗೆ ಅಥವಾ ವೆಯಿನ್ಸ್ ನ ಸೆಲ್ಲಿಗೆ ಕನೆಕ್ಟ್ ಮಾಡೋದು ಯಾರು, ಕೆಪಿಲರೀಸ್. ತುಂಬಾ ಬ್ರಾಂಚಸ್ ಇರುತ್ತೆ, ನಾನು ಸ್ಟ್ರೈಟ್ ಲೈನ್ಸ್ ತೋರಿಸಿದ್ದೀನಿ ಅಷ್ಟೇ. ಓಕೆ, ವಾಟ್ ಆರ್ ಕೆಪಿಲರೀಸ್? ದೀಸ್ ಆರ್ ದ ಸ್ಮಾಲರ್ ಬ್ಲಡ್ ವೆಸಲ್ಸ್ ವಿಚ್ ಆರ್ ಬ್ರಾಂಚ್ಡ್ ಫ್ರಮ್ ಆರ್ಟರೀಸ್ ಅಂಡ್ ವೆಯಿನ್ಸ್. ಆರ್ಟ್ರಿ ಮತ್ತೆ ವೆಯಿನ್ಗಳು ಸಣ್ಣ ಸಣ್ಣ ಬ್ರಾಂಚ್ ಆಗಿ ಏನಾಗ್ತವೆ, ಕೆಪಿಲರೀಸ್. ಈ ಕೆಪಿಲರೀಸೇ ಆರ್ಟ್ರೀಸ್ ಮತ್ತೆ ಸೆಲ್ಸ್ ನ ಕನೆಕ್ಟ್ ಮಾಡೋದು, ಅದೇ ರೀತಿ ವೆಯಿನ್ಸ್ ಮತ್ತೆ ಸೆಲ್ಸ್ ನ ಕನೆಕ್ಟ್ ಮಾಡೋದು. ಕೆಪಿಲರೀಸ್ ಇಲ್ಲ ಅಂದ್ರೆ ಸೆಲ್ಸ್ಗೆ ಯಾವ ಆಕ್ಸಿಜನ್ ನ್ಯೂಟ್ರಿಯೆಂಟ್ಸ್ ತಲುಪಲ್ಲ, ಸೆಲ್ಸ್ ಇಂದ ಯಾವ ವೇಸ್ಟ್ ಕೂಡ ಹೊರಗೋಗಲ್ಲ. ಸೊ ಕೆಪಿಲರೀಸ್ ಆರ್ ವೆರಿ ಇಂಪಾರ್ಟೆಂಟ್. ಸೊ 3 types of blood vessels ಯಾವ್ಯಾವುದು? Which are the 3 types of blood vessels? Arteries, veins, capillaries. Arteries have thick wall, pressure is more. Veins have thin wall, pressure is less. Capillaries are very small, and pressure is high also, and it connects arteries to cells, veins to cells. I hope you understood the concepts of blood vessels. Now let us see components of blood. Blood alli ಏನೇನಿದೆ ನೋಡೋಣ. Blood has a fluid ಅಥವಾ liquid part called plasma. ಈ plasma ನಲ್ಲಿ 3 types of cells ಇರುತ್ತೆ. Which are 3 types of cells? RBC, red blood corpuscles. ರೆಡ್ ಬ್ಲಡ್ ಸೆಲ್ಸ್ ಅಂತಾನೂ ಕರೀತಾರೆ. ರೆಡ್ ಬ್ಲಡ್ ಕಾರ್ಪಸಲ್ಸ್ ಬೆಟರ್ ವರ್ಡ್. ರೆಡ್ ಬ್ಲಡ್ ಕಾರ್ಪಸಲ್ಸ್. ಯಾಕೆ ಕಾರ್ಪಸಲ್ಸ್ ಅಂತ ಕರೀತಾರೆ ಅನ್ನೋದು ನೆಕ್ಸ್ಟ್ ಕ್ಲಾಸಸ್ ಅಲ್ಲಿ ಓದ್ತೀರಾ. ಸೊ RBC, RCB ಅನ್ಬೇಡಿ, RCB ಅಲ್ಲ, ಅದು RBC, ರೆಡ್ ಬ್ಲಡ್ ಕಾರ್ಪಸಲ್ಸ್. ಅದೇ ರೀತಿ ವೈಟ್ ಬ್ಲಡ್ ಕಾರ್ಪಸಲ್ಸ್, ಆಮೇಲೆ ಪ್ಲೇಟ್ಲೆಟ್ಸ್. ಈ ರೆಡ್ ಬ್ಲಡ್ ಕಾರ್ಪಸಲ್ಸ್ ಕೆಲಸ ಏನು? ವಾಟ್ ಇಸ್ ದ ರೋಲ್ ಆಫ್ ರೆಡ್ ಬ್ಲಡ್ ಕಾರ್ಪಸಲ್ಸ್? To carry oxygen. White blood corpuscles though to give immunity ಅಲ್ವಾ, ನಮಗೆ ರೋಗ ನಿರೋಧಕ ಶಕ್ತಿ ಅಂದ್ರೆ ಇಮ್ಯುನಿಟಿ ಕೊಡೋದು ಯಾರು? ವೈಟ್ ಬ್ಲಡ್ ಸೆಲ್ಸ್ ಅಥವಾ ವೈಟ್ ಬ್ಲಡ್ ಕಾರ್ಪಸಲ್ಸ್. ಈಗ ಪ್ಲೇಟ್ಲೆಟ್ಸ್ ನ ಕೆಲಸ ಏನು ನೋಡೋಣ. ಓಕೆ, ಇಮ್ಯಾಜಿನ್ ಮಾಡ್ಕೊಳ್ಳಿ, ಬ್ಲಡ್ ವೆಸಲ್ ಒಳಗೆ ಬ್ಲಡ್ ಹೋಗ್ತಾ ಇದೆ. ಓಕೆನಾ? ಇಲ್ಲಿ ಎಲ್ಲೋ ಲೀಕ್ ಆಗ್ಬಿಡುತ್ತೆ.
ಇಲ್ಲಿ ಏನಾಗುತ್ತೆ, ಒಡೆದೋಗಿ ಲೀಕ್ ಆಗೋಕೆ ಶುರುವಾಗುತ್ತೆ, ಅಥವಾ ಎಲ್ಲೋ ಮಸಲ್ಸ್ ಅಲ್ಲಿ ಗಾಯ ಆಗುತ್ತೆ, ಚರ್ಮ ಕುಯ್ದೋಗುತ್ತೆ. ಆಗ ಬ್ಲಡ್ ಲೀಕ್ ಆಗಬಾರ್ದು. ಬ್ಲಡ್ ಏನಾಗಬಾರ್ದು, ಲೀಕ್ ಆಗಬಾರ್ದು. ಸೊ ಅದನ್ನ ಮಾಡೋ ಕೆಲಸ ಯಾರ್ದು, ಪ್ಲೇಟ್ಲೆಟ್ಸ್. ಪ್ಲೇಟ್ಲೆಟ್ಸ್ ಏನ್ ಮಾಡ್ತವೆ, ಇಲ್ಲಿ ಬಂದು ಈ ಜಾಗನ ಸೀಲ್ ಮಾಡಿಬಿಡ್ತವೆ. ಆಗ ಯಾವುದೇ ಬ್ಲಡ್ ಲೀಕ್ ಆಗಲ್ಲ. ಓಕೆ, ಅರ್ಥ ಆಗ್ತಿದ್ಯಾ? ಈ ಕ್ಲಾಟ್ ಅಂತ ಕರಿತೀವಿ. ಈ ತರ ಸೀಲ್ ಆಗಿರುತ್ತಲ್ಲ, ಒಣಗಿ ಒಂಥರ ಗಮ್ ತರ ಆಗಿರುತ್ತೆ, ಅದನ್ನೇನಂತ ಕರಿತೀವಿ, ಕ್ಲಾಟ್. ಈ ಕ್ಲಾಟ್ ನ ಮಾಡೋದು ಯಾರು, ಪ್ಲೇಟ್ಲೆಟ್ಸ್. ವಾಟ್ ಈಸ್ ದ ರೋಲ್ ಆಫ್ ಪ್ಲೇಟ್ಲೆಟ್ಸ್? ಪ್ಲೇಟ್ಲೆಟ್ಸ್ help in clotting of the blood to prevent flow. ಬ್ಲಡ್ ಫ್ಲೋ ಹೊರಗೆ, ಅಂದ್ರೆ ಬ್ಲಡ್ ವೆಸಲಿಂದ ಹೊರಗೆ ಲೀಕ್ ಆಗದಂಗೆ ನೋಡ್ಕೊಳ್ಳೋದು ಯಾರು, ಈ ಪ್ಲೇಟ್ಲೆಟ್ಸ್. ಏನ್ ಮಾಡ್ತಾವೆ ಪ್ಲೇಟ್ಲೆಟ್ಸು, ಕ್ಲಾಟ್ ಅಂತ ಒಂದು ಗಮ್ಮಿ ಹಾರ್ಡ್ ಮೆಟೀರಿಯಲ್ನ ಕ್ರಿಯೇಟ್ ಮಾಡಿ, ಕ್ಲಾಟ್ ಅನ್ನೋದನ್ನ ಕ್ರಿಯೇಟ್ ಮಾಡಿ ಅವು ಅಲ್ಲಿ ಹೀಲ್ ಅಂದ್ರೆ ಏನು, ಗುಣ ಆಗೋಂಗೆ ಮಾಡ್ತವೆ. ಬ್ಲಡ್ ಹೊರಗೆ ಫ್ಲೋ ಆಗೋದನ್ನ ಪ್ರಿವೆಂಟ್ ಮಾಡೋ ಕೆಲಸ ಯಾರ್ದು, ಪ್ಲೇಟ್ಲೆಟ್ಸ್. ಸೊ ಪ್ಲೇಟ್ಲೆಟ್ಸ್ ಹೆಲ್ಪ್ ಇನ್ ದ ಕ್ಲಾಟಿಂಗ್ ಆಫ್ ಬ್ಲಡ್ ಅಂಡ್ ಪ್ರಿವೆಂಟ್ಸ್ ದ ಫ್ಲೋ ಆಫ್ ಬ್ಲಡ್ ಅವೇ ಫ್ರಮ್ ದ ವೆಸಲ್ಸ್. ಅರ್ಥ ಆಗ್ತಿದ್ಯಾ? ಇದು ನಿಮಗೆ ಗೊತ್ತಿರಲಿ. ಸೊ ನೌ ಲೆಟ್ ಅಸ್ ರೀಡ್ ಟ್ರಾನ್ಸ್ಪೋರ್ಟೇಷನ್ ಇನ್ ಪ್ಲಾಂಟ್ಸ್. ನಿಮಗೆ ಗೊತ್ತಿದೆ, ಟ್ರಾನ್ಸ್ಪೋರ್ಟೇಷನ್ ಇನ್ ಹ್ಯೂಮನ್ ಬೀಯಿಂಗ್ಸ್ ಓದಾಯ್ತು, ಈಗ ಟ್ರಾನ್ಸ್ಪೋರ್ಟೇಷನ್ ಇನ್ ಪ್ಲಾಂಟ್ಸ್ ಓದಬೇಕು. ಇದು ಸ್ವಲ್ಪ ಡಿಫ್ರೆನ್ಸ್ ಇರುತ್ತೆ. ಯಾಕೆಂದ್ರೆ ಪ್ಲಾಂಟ್ಸ್ ಅಲ್ಲಿ ಹಾರ್ಟು, ಸರ್ಕ್ಯುಲೇಟರಿ ಸಿಸ್ಟಮ್ ಎಲ್ಲ ಇರಲ್ಲ. ಜಸ್ಟ್ ಝೈಲಮ್ ಅಂಡ್ ಫ್ಲೋಯಮ್ ಇರುತ್ತೆ. ಝೈಲಮ್ ವಾಟರ್ ಕಂಡಕ್ಟಿಂಗ್ ಟಿಶ್ಯೂ ಆದರೆ ಫ್ಲೋಯಮ್ ಫುಡ್ ಕಂಡಕ್ಟಿಂಗ್ ಟಿಶ್ಯೂ. ಫಸ್ಟ್ ವಾಟರ್ ಹೇಗೆ ಕಂಡಕ್ಟ್ ಆಗುತ್ತೆ ನೋಡೋಣ. ಲೀಫಲ್ಲಿ ಏನಾಗುತ್ತೆ, ಟ್ರಾನ್ಸ್ಪಿರೇಷನ್ ಅಂತ ಪ್ರೋಸೆಸ್ ಆಗುತ್ತೆ. ಲೀಫಲ್ಲಿ ಏನಾಗುತ್ತೆ, ಟ್ರಾನ್ಸ್ಪಿರೇಷನ್ ಅಂತ ಒಂದು ಪ್ರೋಸೆಸ್ ಆಗುತ್ತೆ. ಓಕೆ, ಈ ಟ್ರಾನ್ಸ್ಪಿರೇಷನ್ ಅಲ್ಲಿ ಏನಾಗುತ್ತೆ, ಎಕ್ಸ್ಟ್ರಾ ವಾಟರ್ ವೇಪರ್ ಇರುತ್ತಲ್ಲ ಅದು ಎಸ್ಕೇಪ್ ಆಗುತ್ತೆ. ಇನ್ ಟ್ರಾನ್ಸ್ಪಿರೇಷನ್ ದ ವಾಟರ್ ವೇಪರ್ ಎಸ್ಕೇಪ್ಸ್ ಅಲ್ವಾ. ಇನ್ ಟ್ರಾನ್ಸ್ಪಿರೇಷನ್ ವಾಟರ್ ವೇಪರ್ ಎಸ್ಕೇಪ್ಸ್ ಫ್ರಮ್ ಸ್ಟೊಮ್ಯಾಟಾ ಆಫ್ ಲೀಫ್. ಓಕೆನಾ? ಈಗ ಏನಾಗುತ್ತೆ, ಇಲ್ಲಿ ಏನಿದೆ, ಝೈಲಮ್ಗಳು. ಇದೇನಿದು, ಝೈಲಮ್. ಓಕೆ, ಸಾರಿ ಕಾಣಿಸ್ತಾ ಇಲ್ಲ ಅನ್ಸುತ್ತೆ. ಓಕೆ, ಇಲ್ಲಿ ಈ ಝೈಲಮ್ಗಳಿದಾವಲ್ವಾ, ಈ ಝೈಲಮ್ ಅಲ್ಲಿ ಏನಾಗುತ್ತೆ, ವಾಟರ್ ಕಡಿಮೆ ಆಗುತ್ತೆ. ಯಾಕೆಂದ್ರೆ ಇಲ್ಲಿಂದ ವಾಟರ್ ಹೋದ್ರೆ ಇಲ್ಲಿಂದನೇ ಎಳ್ಕೊಂಡು ಹೋಗುತ್ತಲ್ವಾ. ಸೊ ವಾಟರ್ ಬಿಕಮ್ಸ್ ಲೆಸ್. ಮತ್ತೆ ಹೇಳ್ತೀನಿ, ಲೀಫ್ ಅಲ್ಲಿ ವಾಟರ್ ಕಡಿಮೆ ಆಗುತ್ತೆ ಟ್ರಾನ್ಸ್ಪಿರೇಷನ್ ಆದಾಗ. ಓಕೆ, ಸೊ ಏನಾಗುತ್ತೆ, ಒಂದ್ ಕಡೆ ಕಡಿಮೆ ಆದ್ರೆ ಜಾಸ್ತಿ ಎಲ್ಲಿತ್ತು, ಇಲ್ಲಿ ಒಳಗಿರುತ್ತಲ್ವಾ, ಝೈಲಮ್ ಇಂದ ವಾಟರ್ ಲೀಫಿಗೆ ಬರುತ್ತೆ. ಈ ಝೈಲಮ್ ಅಲ್ಲಿ ಖಾಲಿ ಆದಾಗ ಇಲ್ಲಿಂದ ಮೇಲಿನ ಪಾರ್ಟಿಗೆ ಬರುತ್ತೆ. ಇಲ್ಲಿ ಕಡಿಮೆ ಆದಾಗ ಇಲ್ಲಿಂದ. ಸೊ ಇಲ್ಲೂ ಕಡಿಮೆ ಆದಾಗ ಸಾಯಿಲ್ ಇದೆಯಲ್ಲ, ಸಾಯಿಲ್ ಅಲ್ಲಿ ಏನಿರುತ್ತೆ, ವಾಟರ್, ನ್ಯೂಟ್ರಿಯೆಂಟ್ಸ್ ಎಲ್ಲ ಇರುತ್ತಲ್ವಾ. ಓಕೆ, ಏನೇನು ನ್ಯೂಟ್ರಿಯೆಂಟ್ಸ್ ಇರುತ್ತೆ, ಅಯಾನ್ಸ್, ಪೊಟ್ಯಾಷಿಯಂ ಇರುತ್ತೆ, ಫಾಸ್ಫರಸ್ ಇರುತ್ತೆ, ಕ್ಯಾಲ್ಸಿಯಮ್ಮು, ಮೆಗ್ನೀಷಿಯಮ್ಮು, ಸೋಡಿಯಮ್ಮು, ಇದೇ ರೀತಿ ಬೇರೆ ಬೇರೆ ನ್ಯೂಟ್ರಿಯೆಂಟ್ಸ್ ಮತ್ತೆ ವಾಟರ್ ಇರುತ್ತೆ. ವಾಟರಲ್ಲೇ ಎಲ್ಲ ನ್ಯೂಟ್ರಿಯೆಂಟ್ಸ್ ಡಿಸಾಲ್ವ್ ಆಗಿರೋದು. ಆಲ್ ದ ನ್ಯೂಟ್ರಿಯೆಂಟ್ಸ್ ಆರ್ ಡಿಸಾಲ್ವ್ಡ್ ಇನ್ ವಾಟರ್. ಈಗ ಏನಾಗುತ್ತೆ, ಇಲ್ಲಿ ನೀರು ಕಡಿಮೆ ಆಗಿದೆ ಅಲ್ವಾ. ಸೊ ಹೈಯರ್ ಕಾನ್ಸಂಟ್ರೇಷನ್ ಇಂದ ಲೋವರ್ ಕಾನ್ಸಂಟ್ರೇಷನ್ಗೆ ವಾಟರ್ ಡಿಫ್ಯೂಸ್ ಆಗುತ್ತೆ. ಡಿಫ್ಯೂಷನ್ ಓದಿದಿರಾ, ಹೈಯರ್ ಕಾನ್ಸಂಟ್ರೇಷನ್ ಇಂದ ಲೋವರ್ ಕಾನ್ಸಂಟ್ರೇಷನ್ಗೆ ಡಿಫ್ಯೂಷನ್ ಆಗುತ್ತೆ. ಸೊ ಈಗ ವಾಟರ್ ಮತ್ತೆ ನ್ಯೂಟ್ರಿಯೆಂಟ್ಸ್ ಎಲ್ಲಿರುತ್ತೆ, ಸಾಯಿಲ್ ಅಲ್ಲಿ ಅಲ್ವಾ. ವಾಟರ್ ಮತ್ತೆ ನ್ಯೂಟ್ರಿಯೆಂಟ್ಸ್ ಸಾಯಿಲ್ ಅಲ್ಲಿ ಇರುತ್ತೆ. ಈ ಸಾಯಿಲ್ ಇಂದ ವಾಟರ್ ಮತ್ತೆ ನ್ಯೂಟ್ರಿಯೆಂಟ್ಸ್ ಎಲ್ಲಿ ಹೋಗುತ್ತೆ, ರೂಟ್ ಅಲ್ಲಿರೋ ಝೈಲಮ್ಗೆ. ಆ ಝೈಲಮ್ ಎಲ್ಲಿಗೆ ಎತ್ಕೊಂಡು ಹೋಗುತ್ತೆ, ಮೇಲೂ ಎತ್ಕೊಂಡು ಹೋಗುತ್ತೆ. ಮತ್ತೆ ಎಕ್ಸ್ಟ್ರಾ ವಾಟರ್ ಹೊರಗೆ ಹೋಗುತ್ತೆ. ಮತ್ತೆ ಅದೇ ಪ್ರೋಸೆಸ್. ಲೀಫಲ್ಲಿ ಕಡಿಮೆ ಆದಾಗ ಝೈಲಮ್ ಇಂದ, ಝೈಲಮ್ ಅಲ್ಲಿ ಕಡಿಮೆ ಆದಾಗ ರೂಟ್ ಅಲ್ಲಿರೋ ಝೈಲಮ್ ಇಂದ, ಅಲ್ಲೂ ಕಡಿಮೆ ಆದಾಗ ಸಾಯಿಲ್ ಇಂದ. ಈ ರೀತಿ ವಾಟರ್ ಮತ್ತೆ ನ್ಯೂಟ್ರಿಯೆಂಟ್ಸ್ ಸಾಯಿಲ್ ಇಂದ ಲೀಫಿಗೆ ಮತ್ತೆ ಬೇರೆ ಪಾರ್ಟ್ಸ್ ಆಫ್ ಪ್ಲಾಂಟ್ಸ್ಗೆ ಟ್ರಾನ್ಸ್ಫರ್ ಆಗುತ್ತೆ. Xylem is a water conducting tissue. Okay, when the water is lost through the leaf,
the water from stem part moves to the leaf, and in the stem part the water will become less. So from the root part, the xylem gives water to the stem part. When the root part has less water, the soil which contains more concentration of water and nutrients gives them to the root. From root to stem, stem to leaf, again from soil to root, root to stem, stem to leaf. Like this process continues. Okay? If there is no water in the soil, plants die because the process cannot occur. This is transportation of water. Now let us see transportation of food. ಫ್ಲೋಯಮ್ ಹೇಳ್ಕೊಡೋ ಮುಂಚೆ ಒಂದ್ಸಲಿ ಮತ್ತೆ ಝೈಲಮ್ ಹೇಳ್ಕೊಡ್ತೀನಿ, ಸೊ ಕಂಪೇರ್ ಮಾಡೋಕ್ಕೆ ಈಸಿ ಆಗುತ್ತೆ. ಝೈಲಮ್ ಏನು ಕಂಡಕ್ಟ್ ಮಾಡುತ್ತೆ? ವಾಟರ್. ಯಾವ ಪ್ರೋಸೆಸ್ಸು? ಡಿಫ್ಯೂಷನ್ನು, ಆಸ್ಮೋಸಿಸ್ಸು ಆಗುತ್ತೆ. ಬಟ್ ಇದು ಈಸಿ ಪ್ರೋಸೆಸ್, ನೋ ಎನರ್ಜಿ ಇಸ್ ನೀಡೆಡ್. ಡಿಫ್ಯೂಷನ್ ಈಸಿಯಾಗಿ ಆಗುತ್ತೆ. ಓಕೆ, ಹೇಳಿದೆ ಹೇಗೆ ಅಂತ. ಸೊ ಲೀಫಲ್ಲಿ ವಾಟರ್ ಖಾಲಿ ಆದರೆ ರೂಟಿಂದ ಬರುತ್ತೆ, ರೂಟಲ್ಲಿ ವಾಟರ್ ಖಾಲಿ ಆದರೆ ಸಾಯಿಲಿಂದ ಬರುತ್ತೆ. ಸೊ ಸಾಯಿಲಿಂದ ರೂಟಿಗೆ ಬಂದಿರೋ ನೀರು ಏನಾಗುತ್ತೆ? ನೆಕ್ಸ್ಟ್ ಸ್ಟೆಮ್ಮಿಗೆ ಹೋಗುತ್ತೆ, ಸ್ಟೆಮ್ಮಿಂದ ಲೀಫ್. ಇದೇ ರೀತಿ ಜಾಸ್ತಿಯಿಂದ ಕಡಿಮೆಗೆ, ಮತ್ತೆ ಜಾಸ್ತಿಯಿಂದ ಕಡಿಮೆಗೆ. ಸಾರಿ, ನಾನು ಉಲ್ಟಾ ಹೇಳಿದೆ. ಏನು ಹೇಳಬೇಕಿತ್ತು? ಜಾಸ್ತಿಯಿಂದ ಕಡಿಮೆಗೆ. ಓಕೆ, ಒಂದು ಕಡೆ ಕಡಿಮೆ ಆದಾಗ ಮತ್ತೆ ಜಾಸ್ತಿಯಿಂದ ಕಡಿಮೆಗೆ ಬರುತ್ತೆ. ಓಕೆನಾ? ಸೊ ಸರಿ ಇತ್ತು ಹೇಳಿದ್ದು, ಸೊ ಪ್ರೊನೌನ್ಸಿಯೇಷನ್ ಸ್ವಲ್ಪ ತಪ್ಪಾಯಿತು. ಓಕೆ, ಸೊ ಡಿಫ್ಯೂಷನ್ ಈಸಿ ಅಲ್ವಾ? ಈಸಿಯಾಗಿ ಆಗ್ತಾ ಹೋಗುತ್ತೆ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ. ಆದರೆ ಫ್ಲೋಯಮ್ಮಲ್ಲಿ ಆಗೋ ಫುಡ್ ಟ್ರಾನ್ಸ್ಪೋರ್ಟೇಷನ್, ಫ್ಲೋಯಮ್ ಟ್ರಾನ್ಸ್ಪೋರ್ಟ್ಸ್ ಫುಡ್, ಅದೇನಂತ ಕರಿತೀವಿ? ಟ್ರಾನ್ಸ್ಲೊಕೇಶನ್. ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಫುಡ್ನ ತೊಗೊಂಡು ಹೋಗೋದಕ್ಕೆ ಏನಂತ ಕರಿತೀವಿ? ಟ್ರಾನ್ಸ್ಲೊಕೇಶನ್. ಫ್ಲೋಯಮ್ ಟ್ರಾನ್ಸ್ಪೋರ್ಟ್ಸ್ ಫುಡ್ ಇನ್ ಅ ಪ್ರೋಸೆಸ್ ಕಾಲ್ಡ್ ಟ್ರಾನ್ಸ್ಲೊಕೇಶನ್. ಇಲ್ಲಿ ಏನಾಗುತ್ತೆ? ಮೇನ್ಲಿ ಆಸ್ಮೋಸಿಸ್ ಆಗುತ್ತೆ, ಒಂದು ಸೆಲ್ಲಿಂದ ಇನ್ನೊಂದು ಸೆಲ್ಲಿಗೆ ಅಲ್ವಾ? ಗೊತ್ತಿದೆ ಆಸ್ಮೋಸಿಸ್ ಡೆಫಿನಿಷನ್ ನಿಮಗೆ. ಸೊ ಇದು ಈಸಿ ಪ್ರೋಸೆಸ್ ಅಲ್ಲ, ಇದು ಕಾಂಪ್ಲೆಕ್ಸ್ ಪ್ರೋಸೆಸ್. ಅದಕ್ಕೆ ಎನರ್ಜಿ ಬೇಕು. ATP, ಅಡಿನೋಸಿನ್ ಟ್ರೈಫಾಸ್ಫೇಟ್. ಈ ಎನರ್ಜಿನ ಯೂಸ್ ಮಾಡಿಕೊಂಡು ಫ್ಲೋಯಮ್ ಫುಡ್ನ ಟ್ರಾನ್ಸ್ಫರ್ ಮಾಡುತ್ತೆ. ಓಕೆ, xylem conducts water with the help of diffusion and osmosis. No energy is needed, but phloem conducts food with the process called translocation, osmosis mainly with the help of ATP energy. Energy is required. Food transportation ಸ್ವಲ್ಪ ಕಷ್ಟ, but water transportation easy. This is transportation in plants. ವಾಟರ್ ಆ್ಯಂಡ್ ಫುಡ್ xylem ಮತ್ತು phloem ಜೊತೆಗೆ ಆಗುತ್ತೆ.